ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಕಿಚನ್ ಬ್ಯಾಕ್ಗ್ರೌಂಡ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನಾನು ಇವತ್ತು ಸ್ಫೂರ್ತಿ ಕುಕ್ಸ್ ಸೀರೀಸಲ್ಲಿ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಇವತ್ತು ನಾವು ಮಾಡೋಕ್ಕೆ ಹೊರಟಿರುವಂಥ ಡಿಶ್ ಇಟ್ಸ್ ಎಕ್ಸ್ಟ್ರೀಮ್ಲಿ ಹೆಲ್ದಿ, ಅಟ್ ದ ಸೇಮ್ ಟೈಮ್ ತುಂಬಾ ಡಿಲಿಷಿಯಸ್ ಆಗಿರುತ್ತೆ. ಸೊ ಈ ಡಿಶ್ಶಿಗೆ ಒಂದು ಶಾರ್ಟ್ ಆಗಿರುವಂಥ ಒಂದು ಬ್ಯಾಕ್ ಸ್ಟೋರಿ ಇದೆ. ಏನಪ್ಪ ಅಂದರೆ, ತುಂಬ ವರ್ಷಗಳ ಕೆಳಗೆ ಒಂದು ಕುಕ್ಕಿಂಗ್ ಶೋ ಬರ್ತಾಯಿತ್ತು ಕಾಲ್ಡ್ ಸವಿರುಚಿ. ನಿಮ್ಗೆಲ್ಲರಿಗೂ ನೆನಪಿರುತ್ತೆ ಅನಿಸುತ್ತೆ. ಅವರು ಅತ್ತೆ ಸೊಸೆ ಕಂಪ್ಯಾಟಬಿಲಿಟಿ ಟೆಸ್ಟ್ ಮಾಡೋದಕ್ಕೋಸ್ಕರ ಒಂದು ಕುಕಿಂಗ್ ಕಾಂಪಿಟೇಷನ್ ಇಟ್ಟಿದ್ರು. ಸೊ ಅದರಲ್ಲಿ ನಮ್ಮ ಅಮ್ಮ ಮತ್ತು ನಮ್ಮ ಅಜ್ಜಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ ರನ್ನರ್ ಅಪ್ ಆಗ್ಬಿಟ್ಟು ಬಂದಿದ್ರು. ಅವರು ಅಲ್ಲಿ ಆವಾಗ ಇದೇ ಡಿಶ್ ಮಾಡಿಬಿಟ್ಟು ಗೆದ್ದಿದ್ದು. ಸೊ ಈ ಡಿಶ್ ಇಟ್ಸ್ ಎಕ್ಸ್ಟ್ರೀಮ್ಲಿ ಸ್ಪೆಷಲ್. ಬಟ್ ಇದೆಲ್ಲದನ್ನು ಬಿಟ್ಟು ಇಂಡಿವಿಜುವಲಿ ಇದು ನನ್ನ ಫೇವ್ರೆಟ್ ಡಿಶ್. ಯಾವ್ದ್ರ ಜೊತೆ ಕೊಟ್ಟರು ನಾನು 3 ಹೊತ್ತು ಇದನ್ನ ತಿಂತೀನಿ, ಅಷ್ಟು ನನಗಿಷ್ಟ. ಚಪಾತಿ ಜೊತೆ ತಿನ್ಬೋದು ಆ್ಯಂಡ್ ಅನ್ನ ಸಾರು ಜೊತೆಗೆ ಪಲ್ಯ ಥರ ಇದನ್ನ ತಿನ್ಬೋದು. ಬಟ್ ಇಟ್ಸ್ ಎಕ್ಸ್ಟ್ರೀಮ್ಲಿ ಡೆಲಿಷಿಯಸ್, ಅಟ್ ದ ಸೇಮ್ ಟೈಮ್ ತುಂಬಾ ಹೆಲ್ದಿ. ಸೊ ಅದನ್ನ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಮೊದಲನೇದಾಗಿ ಇದಕ್ಕೆ ಬೇಕಾಗಿರೋದು 2ರಿಂದ 3 ಗಂಟೆ ನೆನೆಸಿರೋ ಅಂಥ ಕಡಲೆಬೇಳೆ, ಶುಂಠಿ, ಮೆಂತ್ಯ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನ್ಕಾಯಿ, ಕೊಬ್ಬರಿ, ಕೊತ್ತಂಬರಿ ಮತ್ತು ಕರಿಬೇವು. ಸೊ ಈ ಮಾತಾಡಿ ಪಲ್ಯನ ಉಂಡೆ ಮಾಡಿ ಇಡ್ಲಿ ಮಾಡೋ ಸ್ಟೀಮರಲ್ಲಿ ಇಟ್ಟು ಬೇಯಿಸಿದ್ರೆ ತುಂಬ ಡಿಲಿಷಿಯಸ್ ಆಗಿರೋ ನುಚ್ಚಿನ ಉಂಡೆ ಕೂಡ ಪ್ರಿಪೇರ್ ಮಾಡ್ಬೋದು. ನೀವು ಸಂಜೆ ಹೊತ್ತು ಸ್ನ್ಯಾಕ್ಸ್ ಥರ ಅದನ್ನ ತಿನ್ಬೋದು. ಬಟ್ ನುಚ್ಚಿನ ಉಂಡೆ ಮಾಡಬೇಕಾದ್ರೆ ಮೆಂತ್ಯ ಸೊಪ್ಪು ಹಾಕ್ಬಿಡಿ. ಮೆಂತ್ಯ ಸೊಪ್ಪನ್ನ ಬಿಟ್ಬಿಟ್ಟು ಬೇರೆ ಎಲ್ಲ ಸೇಮ್ ಪ್ರೊಸೀಜರ್ ಮಾಡಿದ್ರೆ ನುಚ್ಚಿನ ಉಂಡೆ ಪ್ರಿಪೇರ್ ಆಗುತ್ತೆ. ಆ್ಯಂಡ್ ಈ ಮಾತಾಡಿ ಪಲ್ಯ ಮಾಡೋದಕ್ಕೇನೆ ಮೆಂತ್ಯ ಸೊಪ್ಪು ಬದಲಾಗಿ ಚೌಳಿಕಾಯಿ ಅಥವಾ ಬಾಳೆಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಕೂಡ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ.